ಜನಪ್ರಿಯ ಸಿನಿಮಾಗಳಲ್ಲಿ ಹೇಗೆ ಕ್ಲೈಮ್ಯಾಕ್ಸ್ ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಹೋಗಿ ಕ್ಲೈಮ್ಯಾಕ್ಸ್ ಏನು ಅನ್ನೋದರ ಬಗ್ಗೆ ಒಂದು ಅಚ್ಚರಿಯನ್ನು ಸಿನಿಮಾ ಪ್ರೇಕ್ಷಕರ ನಡುವೆ ಹುಟ್ಟು ಹಾಕುತ್ತೋ ಅದೇ ಸ್ವರೂಪದಲ್ಲಿ ಸಾಗ್ತಾ ಇದೆ ದ್ರಾವಿಡ ನಾಡಿನ ರಾಜಕೀಯದ ಸಿನಿಮಾ. ಯಾಕಂದರೆ ದ್ರಾವಿಡ ನಾಡಲ್ಲಿ ಈಗ ಸರ್ಕಾರದ ಸರ್ಕಸ್ ನಡೀತಾ ಇದೆ. ನಂಬರ್ ಗೇಮ್ಗಾಗಿ ವಿಜಯ್ ಅವರ ಕಸರತ್ತು ಮುಂದುವರೆದಿರುವಂಥದ್ದು. ಇಲ್ಲಿ ವಿಶೇಷವಾಗಿ ಇವತ್ತು ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಬೇಕಿತ್ತು 11 ಗಂಟೆಗೆ. ಆದರೆ ಈ ಒಂದು ಸರ್ಕಸ್ ಈಗ ಮುಂದೂಡಿಕೆಯಾಗುವಂಥದ್ದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ನಂಬರ್ ಗೇಮ್ಗಾಗಿ ವಿಜಯ್ ಅವರು ಕಸರತ್ತನ್ನು ಮಾಡ್ತಾ ಇದ್ದಾರೆ. ಬೆಂಬಲ ಇಲ್ಲದೆ ವಿಜಯೋತ್ಸವವೇ ಈಗ ರದ್ದಾಗುವ ಹಂತಕ್ಕೆ ಬಂದು ನಿಂತಿದೆ. ನಿನ್ನೆ ವಿಜಯ್ ಅಭಿಮಾನಿಗಳು ರಾಜ್ಯಪಾಲರಿಂದ ಗ್ರೀನ್ ಸಿಗ್ನಲ್ ಸಿಗುತ್ತೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದ್ದಂತೆಯೇ ಪಟಾಕಿ ಸಿಡಿಸಿ ಪೊಂಗಲ್ ಹಬ್ಬವನ್ನು ಸೆಲೆಬ್ರೇಟ್ ಮಾಡುವ ರೀತಿಯಲ್ಲಿ ದೀಪಾವಳಿಯನ್ನೇ ಧರೆಗಿಳಿಸಿದ ಸ್ವರೂಪದಲ್ಲಿ ತಮಿಳುನಾಡಿನಲ್ಲಿ ಸೆಲೆಬ್ರೇಷನ್ ಮಾಡ್ತಾ ಇದ್ರು. ಸಿಹಿ ಹಂಚಿದ್ರು, ಪಟಾಕಿ ಸಿಡಿಸಿದ್ರು. ಆದರೆ ಇವತ್ತು ನೋಡಿದರೆ ಮತ್ತೆ ಅದೇ ಗ್ರಹಣ ಮುಂದುವರೆದಿದೆ. ಸಣ್ಣ ಪಕ್ಷಗಳ ಆಟ ಶುರುವಾಗಿದೆ. ವಿಜಯ್ಗೆ ಸಂಕಷ್ಟ ಎದುರಾಗಿದೆ. ಕ್ಷಣಕ್ಕೊಂದು ಬೇಡಿಕೆಗಳು, ಗಂಟೆಗೊಂದು ಹೇಳಿಕೆಗಳು, ಬಹುಮತ ಕಲೆ ಹಾಕೋದಕ್ಕೆ ದಳಪತಿಯ ಒದ್ದಾಟ ಮುಂದುವರೆದಿದೆ. ಒಂದು ಕಡೆ ಬದ್ಧ ಶತ್ರುಗಳ ತೆರೆಮರೆಯ ಆಟವೂ ಕೂಡ ನಡೀತಾ ಇದೆ. ಡಿಎಂಕೆ ಅಣ್ಣಾ ಡಿಎಂಕೆ ಮಹಾಮೈತ್ರಿಯದ್ದೇ ಮಾತುಕತೆಗಳು ಕೂಡ ನಡೀತಾ ಇದೆ. ರಾಜಕೀಯದಲ್ಲಿ ಏನು ಬೇಕಿದ್ರೂ ಆಗ್ಬೋದು. ಶಿವಸೇನೆಯೇ ಕಾಂಗ್ರೆಸ್ ಜೊತೆಗೆ ಸೇರುತ್ತೆ ಅನ್ನೋದನ್ನ ಕನಸಿನಲ್ಲೂ ಕೂಡ ಯಾರು ಯೋಚಿಸೋದಕ್ಕೆ ಸಾಧ್ಯ ಇರಲಿಲ್ಲ. ಶಿವಸೇನೆಯೇ ಕಾಂಗ್ರೆಸ್ ಜೊತೆಗೆ ಸೇರಿತ್ತು. ಆದರೆ ಡಿಎಂಕೆ ಮತ್ತು ಅಣ್ಣಾ ಡಿಎಂಕೆ ಇವೆರಡು ಹುಟ್ಟಾ ವಿರೋಧಿಗಳು. ಅಣ್ಣಾ ಡಿಎಂಕೆ ಅನ್ನುವಂತಹ ಪಕ್ಷ ಹುಟ್ಟಿದ್ದೇ ಡಿಎಂಕೆ ಅನ್ನುವ ಪಕ್ಷದ ವಿರುದ್ಧವಾಗಿ, ಅದರ ನಾಯಕತ್ವದ ವಿರುದ್ಧವಾಗಿ. ಎಂಜಿಆರ್ ಹುಟ್ಟು ಹಾಕಿದಂತಹ ಪಕ್ಷ ಅಣ್ಣಾ ಡಿಎಂಕೆ. ಈಗ ಅಣ್ಣಾ ಡಿಎಂಕೆ ಅಧಿಕಾರಕ್ಕಾಗಿ ಡಿಎಂಕೆಯ ಜೊತೆಗೆ ಕೈ ಜೋಡಿಸತ್ತ. ಡಿಎಂಕೆ ಯಾವ ಸ್ವರೂಪದಲ್ಲಿ ಜಯಲಲಿತಾ ಅವರ ಕಾಲದಲ್ಲಿ ವೈರತ್ವವನ್ನು ಬೆಳೆಸ್ಕೊಂಡಿತ್ತು ಅನ್ನೋದನ್ನು 1990ರ ದಶಕದ ತಮಿಳುನಾಡಿನ ರಾಜಕೀಯವನ್ನು ಗಮನಿಸಿದಂಥವರು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಅದು 2020ರವರೆಗೂ ಕೂಡ ಆ ಸ್ವರೂಪದಲ್ಲಿನೇ ರಾಜಕೀಯ ಮುಂದುವರೆದಿತ್ತು. ಆದರೆ ಈಗ ರಾಷ್ಟ್ರಪತಿ ಆಳ್ವಿಕೆಯ ತೂಗುಗತಿಯು ಕೂಡ ತಮಿಳುನಾಡಿನ ಮೇಲೆ ತೊನೆದಾಡ್ತಾ ಇದೆ. ಸರ್ಕಾರವನ್ನು ರಚನೆ ಮಾಡೋದಕ್ಕೆ ಸಂಬಂಧಿಸಿದಂತೆ ತಮಿಳುನಾಡಿನ ಜನ ಕೊಟ್ಟಿರುವಂತಹ ತೀರ್ಪು ಅತಂತ್ರ ವಿಧಾನಸಭೆಯ ನಿರ್ಮಾಣದ ಮೂಲಕವಾಗಿ ಅಂತ್ಯಗೊಂಡಿದೆ. ಈಗ ಅತಂತ್ರ ವಿಧಾನಸಭೆಯಲ್ಲಿ ಸ್ವತಂತ್ರ ಸರ್ಕಾರವನ್ನು ರಚಿಸೋದಕ್ಕೆ ಯಾರಿಗೆ ಸಾಧ್ಯ ಆಗುತ್ತೆ, ಯಾವ ಸ್ವರೂಪದಲ್ಲಿ ಮಾಡ್ತಾರೆ, ಹೇಗೆ ಬಹುಮತವನ್ನು ತರ್ತಾರೆ ಅನ್ನೋದರ ಬಗ್ಗೆ ಪ್ರಶ್ನೆಗಳು ಇದ್ದೇ ಇದ್ದಾವೆ. ವಿಶೇಷವಾಗಿ ತಮಿಳುನಾಡು ರಾಜಕಾರಣದಲ್ಲಿ ಆಗ್ತಾ ಇರುವಂತಹ ಟ್ವಿಸ್ಟ್ಗಳನ್ನು ನೋಡ್ತಾ ಹೋದಾಗ ಏನಿದು ಅಂತ ಅನ್ನಿಸುವಂಥದ್ದು ಸರ್ವೇ ಸಾಮಾನ್ಯ, ಸಹಜ. ಗವರ್ನರ್ ಅವರನ್ನ IUMLನ ಇಬ್ಬರು ಶಾಸಕರು ಹೋಗಿ ಭೇಟಿಯಾಗಿದ್ದಾರೆ. TVKಗೆ ನಮ್ಮ ಬೆಂಬಲ ಇಲ್ಲ ಅನ್ನುವಂಥದ್ದನ್ನು IUMLನ ಶಾಸಕರು ಸ್ಪಷ್ಟಪಡಿಸಿ ಬಂದಿದ್ದಾರೆ. ವಿಜಯ್ಗೆ ಬೆಂಬಲ ಕೊಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ IUML ತನ್ನ ಸ್ಪಷ್ಟನೆಯನ್ನು ಕೊಟ್ಟಿದೆ. AMMK ಪಕ್ಷ ಇದು ಕೂಡ ವಿಜಯ್ಗೆ ಬೆಂಬಲ ಇಲ್ಲ ಅಂತ ಹೇಳ್ತಿದೆ. ಗವರ್ನರ್ಗೆ TVK ನೀಡಿದ್ದು ನಕಲಿ ಪತ್ರ ಅಂತ ಅವರು ಹೇಳ್ತಾ ಇದ್ದಾರೆ. ನಿಜಕ್ಕೂ ಅದು ನಕಲಿ ಪತ್ರ ಆಗಿದ್ದರೆ ವಿಜಯ್ ಅವರ ಮೇಲೆ ಆ್ಯಕ್ಷನ್ ಆಗಬೇಕಾಗತ್ತೆ. ಇದು ರಾಜಕೀಯವಾಗಿ ಬಹಳ ದೊಡ್ಡದಾದಂತಹ ಕ್ರಮಗಳನ್ನು ಕೈಗೊಳ್ಳಬೇಕಾಗಿರುವಂಥ ಅನಿವಾರ್ಯತೆ ಇದೆ. AMMKನ ಪ್ರಧಾನ ಕಾರ್ಯದರ್ಶಿ ದಿನಕರನ್ ಅವರು ಆರೋಪವನ್ನು ಮಾಡಿದ್ದಾರೆ. ದಿನಕರನ್ ಅವರ ಹೇಳಿಕೆಗೆ TVK ವಿಡಿಯೋ ಮೂಲಕ ತಿರುಗೇಟನ್ನು ಕೂಡ ಕೊಟ್ಟಿದೆ. AMMKಯ MLA ಕಾಮರಾಜ್ ಅವರ ಸಪೋರ್ಟ್ ಇದೆ. ವಿಡಿಯೋವನ್ನು ರಿಲೀಸ್ ಮಾಡಲಾಗಿದೆ. ಶಾಸಕ ಕಾಮರಾಜ್ ಅವರು ಪತ್ರ ಬರೀತಾ ಇರುವಂತಹ ವಿಡಿಯೋವನ್ನು ಕೂಡ ರಿಲೀಸ್ ಮಾಡಲಾಗಿದೆ. ಇಲ್ಲಿ ಒಂದು ಶಾಸಕರು ಸ್ವ ಇಚ್ಛೆಯಿಂದ ಬೆಂಬಲಿಸುವಂಥದ್ದು ಅಥವಾ ಶಾಸಕರು ಕೊಡಬಹುದಾಗಿರುವಂತಹ ಬೆಂಬಲ, ಇನ್ನೊಂದು ಪಕ್ಷ ಕೊಡಬಹುದಾಗಿರುವಂತಹ ಬೆಂಬಲ. ಇಲ್ಲಿ ಒಬ್ಬರು ಮಾತ್ರ ಶಾಸಕರಿರುವಾಗ ಆ ಶಾಸಕ ಸ್ವತಂತ್ರವಾಗಿಯೂ ಕೂಡ ತೀರ್ಮಾನವನ್ನು ಕೈಗೊಳ್ಳಬಹುದು. ಯಾಕೆಂದರೆ ಅವರ ಶಾಸಕಾಂಗ ಪಕ್ಷಕ್ಕೆ ಅವರೇ ನಾಯಕ. ಅವರು ಒಂದು ವೇಳೆ ಕ್ಯಾಂಪ್ ಶಿಫ್ಟ್ ಮಾಡಿದರೂ ಕೂಡ ಯಾವುದೇ ರೀತಿಯಂಥ ರಾಜಕೀಯ ಪರಿಣಾಮಗಳು ಆಗೋದಿಲ್ಲ. ಅವರ ಮೇಲೆ ಅನರ್ಹತೆಯನ್ನು ಮಾಡೋದಕ್ಕೂ ಆಗೋದಿಲ್ಲ. ಯಾಕೆಂದರೆ ಅವರು ಪಕ್ಷದ ಮೂಲಕವಾಗಿ ಸಂಪೂರ್ಣವಾಗಿ ಪಕ್ಷಾಂತರವೂ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಆದರೆ ಇಲ್ಲಿ TVK ಬಿಡುಗಡೆ ಮಾಡಿರುವಂತಹ ವಿಡಿಯೋವನ್ನು ನೋಡಿದರೆ ವೆರಿ ಕ್ಲಿಯರ್ ಆಗಿ AMMKನ ಶಾಸಕ ಬೆಂಬಲದ ಪತ್ರಕ್ಕೆ ಸಹಿಯನ್ನು ಹಾಕಿರುವಂಥದ್ದು ನಾವು ಗಮನಿಸ್ಬೋದು. ಈ ವಿಡಿಯೋವನ್ನು TVK ಆಲ್ರೆಡಿ ರಿಲೀಸ್ ಮಾಡಿದೆ. ಬಹುಶಃ TVKಗೂ ಕೂಡ ಡೌಟ್ ಇತ್ತು AMMK ಅವರು ನಾಳೆ ದಿವಸ ಆಕ್ಷೇಪವನ್ನು ಎತ್ತಬಹುದು ಅಂತೇಳಿ. ಈ ಕಾರಣಕ್ಕಾಗಿ AMMKನ ಶಾಸಕನ ಬೆಂಬಲದ ಸಹಿಯ ವಿಡಿಯೋವನ್ನು ರಿಲೀಸ್ ಮಾಡಿದ್ದಾರೆ.
ಶಾಸಕ ಕಾಮರಾಜ್ ಅವರು ಸ್ವಇಚ್ಛೆಯಿಂದ ಟಿವಿಕೆಗೆ ಬೆಂಬಲವನ್ನು ನೀಡಿದ್ದಾರೆ. ದಿನಕರನ್ ಅವರಿಗೆ ಮಾಹಿತಿಯನ್ನು ನೀಡಿಯೇ ಬೆಂಬಲ ಸೂಚಿಸಿದ್ದಾರೆ. ದಿನಕರನ್ ಸುಳ್ಳು ಮಾಹಿತಿಯನ್ನು ಹಬ್ಬಿಸ್ತಾ ಇದ್ದಾರೆ ಅಂತೇಳಿ ಟಿವಿಕೆ ಆರೋಪವನ್ನು ಮಾಡ್ತಾ ಇದೆ. ಒಂದು ರಾಜಕೀಯವಾಗಿ ಅನನುಭವಿಯಾಗಿರ್ತಕ್ಕಂತಹ ಪಕ್ಷ ರಾಜಕೀಯದಲ್ಲೇ ಉಸಿರಾಡುವ, ರಾಜಕೀಯದಲ್ಲೇ ನೀರು ಕುಡಿಯುವ, ರಾಜಕೀಯದಲ್ಲೇ ಬದುಕ್ತಾ ಇರುವಂತಹ ಪಕ್ಷಗಳ ನಡುವೆ ರಾಜಕೀಯ ಮಾಡೋದು ಅಷ್ಟು ಸುಲಭ ಆಗೋದಿಲ್ಲ. ಯಾಕಂದರೆ ರಾಜಕೀಯದಲ್ಲಿ ಯಾವ ಸ್ವರೂಪದಲ್ಲೂ ಕೂಡ ಆ ಕಡೆ ಈ ಕಡೆ ಆಗಬಹುದು. DMK ಮತ್ತು ಅಣ್ಣಾ DMK ನಡುವೆ ಏನಾದರೂ ಮಾತುಕತೆ ನಡೆದು ಅವರೇನಾದರೂ ಒಂದಾಗ್ತಾರೆ ಅಂತ ಹೇಳಿದರೆ ಬಹುಶಃ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ ಎರಡು ಜೊತೆ ಸೇರಿ ಒಂದಾದರೆ ಹೇಗಾಗ್ಬೋದು ಆ ಸ್ವರೂಪದ ಒಂದು ರಾಜಕೀಯ ತಮಿಳುನಾಡಿನಲ್ಲಿ ನಿಜ ಆಗ್ಬೋದು. ನಿನ್ನೆನೇ ಟಿವಿಕೆಯ ಬೆಂಬಲಿಗರು ತೀವ್ರವಾದಂಥ ಆಕ್ಷೇಪವನ್ನು ಈ ಅವಕಾಶವಾದಿ ರಾಜಕಾರಣದ ವಿರುದ್ಧ ಮಾಡ್ತಾ ಇದ್ರು. ಅಷ್ಟರ ಮಟ್ಟಿಗೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ರು ಟಿವಿಕೆಯ ಬೆಂಬಲಿಗರು. ಯಾಕಂದರೆ DMK ಮತ್ತು ಅಣ್ಣಾ DMK ಒಂದಾಗಬಹುದು ಅಂತೇಳಿ ತಮಿಳಿಗರು ಯಾವತ್ತೂ ಕೂಡ ಕನಸಲ್ಲೂ ಯೋಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಈ ತಲೆಮಾರಿನ ಜನ ಅಂತೂ ಯೋಚನೆ ಮಾಡೋದಕ್ಕೆ ಅಸಾಧ್ಯವಾಗಿರುವಂತಹ ಸ್ವರೂಪದ್ದು. ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರಾಗಿರುವ BS ಅರುಣ್ ಅವರು ಜಾಯ್ನ್ ಆಗಿದ್ದಾರೆ. ಭಾರತೀಯ ಜನತಾ ಪಕ್ಷದ ರಾಜ್ಯ ವಕ್ತಾರರಾಗಿರುವ ಅಶೋಕ್ ಗೌಡರು ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ಹಾಗೆಯೇ ಕಾಂಗ್ರೆಸ್ನ ವಕ್ತಾರರಾಗಿರುವ ಭವ್ಯ ನರಸಿಂಹಮೂರ್ತಿ ಅವರು ಕೂಡ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ನಾನು ಅರುಣ್ ಅವ್ರ ಜೊತೆಗೆ ಇರುವಂತಹ ಪ್ರಶ್ನೆ ಬಹಳ ಮುಖ್ಯವಾಗಿ ತಮಿಳುನಾಡಿನ ರಾಜ್ಯಪಾಲರು ಸರಿ ಮಾಡಿದ್ರಾ ತಪ್ಪು ಮಾಡಿದ್ರಾ ಅನ್ನೋದ್ರ ಬಗ್ಗೆ ದೊಡ್ಡ ಚರ್ಚೆ ಆಗ್ತಾ ಇದೆ ಇವತ್ತು. ತಮ್ಮ ಪ್ರಕಾರ ಈಗ ಈ ಒಂದು ಬಹುಮತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂತಹ ಎಲ್ಲ ಗೊಂದಲಗಳಿಗೆ ಕಾರಣ ಏನು? ರಾಜ್ಯಪಾಲರ ಅಥವಾ ತಮಿಳುನಾಡಿನ ಜನ ಕೊಟ್ಟಿರುವ ತೀರ್ಪ ಏನಿದು? ಇಲ್ಲ, ರಾಜ್ಯಪಾಲರು ಅವರು ಸೆಕೆಂಡ್ರಿ, ಅವ್ರ ರೋಲು. ಫಸ್ಟು ನಾವು ನೋಡೋದು ಫಲಿತಾಂಶ ಏನಾಗಿದೆ ಅಂತ. ಹೌದು. ಸೊ ಅನ್ಫಾರ್ಚುನೇಟ್ಲಿ ಫಲಿತಾಂಶ ಅಲ್ಲಿ ಯಾರಿಗೂ ಮೆಜಾರಿಟಿ ಬಂದಿಲ್ಲ. ಸೊ ಆ ಮೆಜಾರಿಟಿಗೆ ಒಂದಷ್ಟು ಮತಗಳು ಕಡಿಮೆ ಇದೆ. ಹೀಗಾಗಿ ಆಮೇಲೆ ಎಷ್ಟು ಜನ ಬೇರೆ ಪಕ್ಷದಿಂದ ಸ್ಪರ್ಧಿಸಿ ಆಮೇಲೆ ಗೆದ್ದು ಅದನ್ನು ಈಗ ಟಿವಿಕೆ ವಿಜಯ್ ಅವರ ಪಕ್ಷನ ಸಪೋರ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆನೇ ಒಂದು ರೀತಿಯ ಎಸ್ ಆರ್ ನೋ ಅನ್ನುವ ಒಂದು ಸಿಚುವೇಶನ್ ಅಲ್ಲಿ ಏರ್ಪಟ್ಟಿದೆ. ಸೊ ಹೀಗಾಗಿ ಯಾವುದೇ ಒಂದು ದೃಢ ನಿರ್ಧಾರ ತೆಗೆದುಕೊಳ್ಳೋಕ್ಕೆ ಟೈಮ್ ಆಗಿತ್ತು. ಹೌದು. ಕಾಂಗ್ರೆಸ್ ಮಾತ್ರ ಫಸ್ಟ್ಗೆ ಬಂದು ಅವರು ಸಪೋರ್ಟನ್ನು ಘೋಷಣೆ ಮಾಡಿದರು. ಆದರೆ ಆಮೇಲೆ ಈಗ ನಿನ್ನೆ CPM CPI ಪಕ್ಷಗಳು ಬಂದು ಈಗ VCK ನೀವು ಹೇಳ್ದಾಗೆ ಅದು ಕೂಡ ಡೋಲಾಯಮಾನ. ಅದು ಡಿಸಿಷನ್ ಯಾವ ಥರ ಆಗುತ್ತೆ ಗೊತ್ತಿಲ್ಲ. AMKದು ನಿನ್ನೆ ರಾತ್ರಿ ಆಗಿದ್ದ ಒಂದು ಡ್ರಾಮಾ ನೋಡಿ ಭಾಳ ಆಶ್ಚರ್ಯ ಮತ್ತು ಒಂದು ರೀತಿಯ ಬೇಜಾರು ಕೂಡ ಆಯಿತು. ಏನಿದು ನಮ್ಮ ರಾಜಕೀಯದಲ್ಲಿ, ನಮ್ಮ ದೇಶದ ರಾಜಕೀಯದಲ್ಲಿ ಈ ಥರ ನಡೀತಾ ಇದೆಯಲ್ಲ, ಇದು ನಮಗೆ ಅಥವಾ ನಮ್ಮ ಮುಂದಿನ ಪೀಳಿಗೆ ಕೊಡುವಂಥ ನಾವು ಇಸ್ ಇಟ್ ದಿಸ್ ದಿ ಲೆಸನ್ ಅಂತ. ಏನೋ ಈ ಥರ ಎಲ್ಲ ಆಗ್ತಿರೋದು ಒಂದು ರೀತಿಯ ಗೊಂದಲದ ವಾತಾವರಣ ಏನಿದೆ ಅದು ಐ ಥಿಂಕ್ ಇಟ್ಸ್ ನಾಟ್ ಗುಡ್ ಫಾರ್ ದ ಹೆಲ್ತ್ ಆಫ್ ಡೆಮೋಕ್ರಸಿ. ಹೌದು, ಅದು ಒಂದು. ಆಮೇಲೆ ರಾಜ್ಯಪಾಲರ ನಡೆಯನ್ನು ನೋಡಿದರೆ ಐ ಡೋಂಟ್ ಥಿಂಕ್ ಹಿ ಈಸ್ ರಾಂಗ್ ಅಂತ ಅನ್ಸುತ್ತೆ. ಅವರು ಕಾನ್ಸ್ಟಿಟ್ಯೂಷನ್ ವೇನಲ್ಲಿ ಹೋಗಿದ್ದಾರೆ. ಮೊದಲೆಲ್ಲ ಒಂದು ಕ್ವಶನ್ ಬಂದಿತ್ತು, ಯಾರು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಇದ್ದಾರೆ ಅವರಿಗೆ ಕರಿಬೇಕಿತ್ತು ಅಂತ. ಆದರೆ ಈ ಅಲ್ಲಿಂದ ಚೆನ್ನೈಯಿಂದ ಬರ್ತಿರೋ ರಿಪೋರ್ಟ್ಸ್ ನೋಡಿದರೆ ವಿಜಯ್ ಅವರು ಯಾವಾಗ ಅವರ ಸ್ಟೇಕನ್ನು ಕ್ಲೈಮ್ ಮಾಡಿದರು ಆವಾಗ ಅವರು ನಾವು ಕೊಯ್ಲಿಷನ್ ಸರ್ಕಾರ, ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡ್ತೀವಿ ಅಂತ ಹೇಳಿದರು ಅಂತ ಸುದ್ದಿ ಬಂದಿದೆ. ಅವರು ನಾವು ಟಿವಿಕೆ ಸರ್ಕಾರ ರಚನೆ ಮಾಡುತ್ತೆ ಅಂತ ಹೇಳಿದರೆ ಬಹುಶಃ ರಾಜ್ಯಪಾಲರು ಅವಳೇ ಕಡ್ದು ಬಿಡ್ತಿದ್ರೇನೋ. ಅವ್ರು ಯಾವಾಗ ಸಮ್ಮಿಶ್ರ ಸರ್ಕಾರ ಅಂತ ಹೇಳಿದ್ದಾರೆ ಅಂತ ನಮಗೆ ಗೊತ್ತಾಗಿದೆ. ಆವಾಗ ರಾಜ್ಯಪಾಲರು ಯಾರ್ಯಾರು ಸಮ್ಮಿಶ್ರ ಸರ್ಕಾರ ಅಂದರೆ ಇದರಲ್ಲಿ ಯಾರ್ಯಾರು ಇರ್ತಾರೆ, ಅವರದ್ದು ಸ್ಟ್ರೆಂತ್ ಏನು, ನಿಮಗೆ ಆ್ಯಸ್ ಇಟ್ ಈಸ್ ಮೆಜಾರಿಟಿ ಇಲ್ಲ, ಸೊ ಅವರದ್ದು ಲೆಟರ್ ತಂದು ಕೊಡಿ ಅಂತ ಹೇಳಿದ್ದಾರೆ. ನಿಮಗೆ ಗೊತ್ತಿರ್ಬೋದು ಹಿಂದೆ ಸೆಂಟರ್ನಲ್ಲಿ ಕೂಡ ಹೀಗೆ ಆಯಿತು. ವಾಜಪೇಯಿ ಅವರು ಯಾವಾಗ ಪ್ರಥಮ ಬಾರಿಗೆ ಅವರಿಗೆ ಮೆಜಾರಿಟಿ ಪ್ರೂವ್ ಮಾಡೋಕ್ಕಾಗಲಿಲ್ಲ 96ರಲ್ಲಿ 98ರಲ್ಲಿ ಅವರಿಗೆ ಲೆಟರ್ಸ್ ತಂದು ಕೊಡಿ ಅಂತ ಹೇಳಿದರು. ಹೌದು. ಸೊ ಆಮೇಲೆ ಅದನ್ನು ಫಾಲೋ ಮಾಡ್ತಾ ಬಂದರು. ಯಾರ್ಯಾರು ಈಗ ಮೆಜಾರಿಟಿ ಬರದೇ ಇದ್ದಾಗ ಅದು ಲೆಟರ್ಸ್ ತಂದು ಕೊಡಿ ಅಂತ. ಅದು ಐ ಥಿಂಕ್ ಇಟ್ಸ್ ನೌ ಬಿಕಮ್ ಎ ಕನ್ವೆನ್ಷನ್. ಸೊ ಹಾಗೇನೆ ಇಲ್ಲಿ ಕೇಳಿದ್ದಾರೆ ನಾರಾಯಣನ್ ಅವರು ರಾಷ್ಟ್ರಪತಿ ಆಗಿದ್ದಂತಹ ಸಂದರ್ಭದಲ್ಲಿ ಆ ರೀತಿಯಾದ. ಹೌದು. ಸೊ ಅದರಲ್ಲಿ ತಪ್ಪಿಲ್ಲ ಅಂತ ನನಗನ್ಸುತ್ತೆ. ಯಾಕಂದರೆ ಪರಿಸ್ಥಿತಿ ಈ ಥರ ಇದೆ. ಆಮೇಲೆ ರಾಜ್ಯಪಾಲರು ಮಾಡಿದ್ದು ಈಗ ಯಾಕೆ ಸರಿ ಅನ್ಸುತ್ತೆ ಅಂದರೆ ನೋಡಿ ಆ ಪಕ್ಷಗಳು ಹೇಗೆ ಒಬ್ಬೊಬ್ಬರು ಒಂದೊಂದು ಥರ ಆಡ್ತಿದ್ದಾರೆ ಅಂತ. ಇವತ್ತು ಬೆಳಿಗ್ಗೆ ಒಂದು ಸ್ಟೇಟ್ಮೆಂಟ್ ಆಗುತ್ತೆ, ಮಧ್ಯಾಹ್ನ ಇನ್ನೊಂದು ಸ್ಟೇಟ್ಮೆಂಟ್ ಆಗುತ್ತೆ.
ಈ ಥರ ಆದರೆ ಯಾರು ಏನು ಮಾಡೋಕ್ಕಾಗತ್ತೆ? ಒಂದು ರೀತಿಯಲ್ಲಿ ರಾಜ್ಯಪಾಲರು ಮಾಡ್ತಿರುವ ಕ್ರಮ ಪರೋಕ್ಷವಾಗಿ ವಿಜಯವರಿಗೂ ಕೂಡ ಸಹಾಯ ಆಗ್ತಾ ಇದೆ ಅಂತ. ಯಾಕಂದರೆ ವಿಜಯವರಿಗೆ ಒಂದು ವೇಳೆ ಅವ್ರು ಕೇಳಿದ ದಿವಸನೇ ಪ್ರಮಾಣ ವಚನವನ್ನು ಬೋಧಿಸಿ ಇರ್ತಿದ್ರೆ ಇವತ್ತು ಅವರು ಮೆಜಾರಿಟಿ ಪ್ರೂವ್ ಮಾಡಬೇಕಾಗಿತ್ತು. ಅಷ್ಟರೊಳಗಡೆ ಇನ್ನಷ್ಟು ಡಿಮ್ಯಾಂಡ್ಗಳ ಪಟ್ಟಿ ಬಹುಶಃ ಹಿಮಾಲಯಕ್ಕಿಂತ ಏನಾದರೂ ಎತ್ತರ ಇದೆ, ಅದಕ್ಕಿಂತ ಎತ್ತರದಲ್ಲಿ ಈ ಪಕ್ಷಗಳವರು ಇಲ್ಲ ನಮಗೆ ಮುಖ್ಯಮಂತ್ರಿ ಮಾಡಿಬಿಡಿ ಅಂತ ಹೇಳ್ಕೊಂಡು ಯಾವ ಸ್ವರೂಪದಲ್ಲಿ ಹಿಂದೆ ಬಹುಶಃ ಜಾರ್ಖಂಡ್ನಲ್ಲೆಲ್ಲ ಒಬ್ಬರು ಇಂಡಿಪೆಂಡೆಂಟ್ ಆಗಿ ಗೆದ್ದವ್ರನ್ನೇ ಮುಖ್ಯಮಂತ್ರಿ ಮಾಡುವಂಥ ಪರಿಸ್ಥಿತಿ ಇದ್ದ ರೀತಿಯಲ್ಲಿ ಮಧು ಕೂಡ ಅವ್ರನ್ನ ಮಾಡಿದ ರೀತಿಯಲ್ಲಿ ಇಲ್ಲೂ ಕೂಡ ಬಹುಶಃ ಆ ರೀತಿಯಾದಂಥ ಡಿಮ್ಯಾಂಡ್ವರೆಗೂ ಕೂಡ ಹೋಗ್ತಿದ್ರೇನು. ಯಾಕಂದರೆ DCM ಅನ್ನು ಕೇಳ್ತಾ ಇದ್ರಂತೆ ಈಗ VCK ಅವರು. ನೀವು ಇಂಡಿಪೆಂಡೆಂಟ್ ಅಂತ ಹೇಳಿದ್ಮೇಲೆ ಇಲ್ಲಿ ತಮಿಳ್ನಾಡಲ್ಲಿ ಒಂದಂದರೆ ಯಾವುದೇ ಒಂದು ಇಂಡಿಪೆಂಡೆಂಟ್ ಗೆದ್ದಿಲ್ಲ. ಸೊ ಹಾಗಾಗಿ ಅವರು ಸಪೋರ್ಟ್ ಮಾಡುವಂಥ ಅದು ಬಹುಶಃ ಈಸಿ ಆಗಿಬಿಡೋದು ಕೈಗೆ. ಹೌದು, ಅದು ಕೂಡ ಈಗ ಆಗೋ ಚಾನ್ಸಸ್ ಇಲ್ಲ, ಯಾಕಂದ್ರೆ ಯಾರು ಗೆದ್ದಿಲ್ಲ. ಹೌದು. ಸೊ ಈಗ ಇರುವಂಥ ಪಕ್ಷಗಳಲ್ಲೇ ಯಡಿಯೂರಪ್ಪ ಅವರಿಗೆ 2008ರ ಪರಿಸ್ಥಿತಿ 110 ಗೆದ್ದಿದ್ರು. ಅಪೋಸಿಷನ್ ಎರಡರ ಕಡೆಯಲ್ಲೂ ಕೂಡ 80 ಮತ್ತು 28 ಸೀಟ್ ಇತ್ತು. ಆದರೆ 6 ಜನ ಇಂಡಿಪೆಂಡೆಂಟ್ಗಳಿದ್ರು. ಹಾಗಾಗಿ ಸರ್ಕಾರ ರಚನೆ ಮಾಡೋದು ಭಾಳ ಸುಲಭ ಆಯಿತು ಅವತ್ತು ಯಡಿಯೂರಪ್ಪನವ್ರಿಗೆ. ಒಂದು ವೇಳೆ ಅದಾದ ನಂತರದ ಯಾವುದೇ ಎಲೆಕ್ಷನ್ಗಳಲ್ಲಿ ನಮ್ಮಲ್ಲಿ ಅಷ್ಟು ಸಂಖ್ಯೆಯಲ್ಲಿ ಇಂಡಿಪೆಂಡೆಂಟ್ಗಳು ಗೆಲ್ಲೇ ಇಲ್ಲ, ಒಬ್ಬರು ಅಥವಾ ಇಬ್ಬರು ಗೆಲ್ತಾರೆ. ಅಂಥ ಸ್ಥಿತಿ ಇದ್ದಿರ್ತಿದ್ರೆ ಯಡಿಯೂರಪ್ಪನವ್ರಿಗೆ ಅವತ್ತು ಕೂಡ ಕಷ್ಟ ಆಗ್ತಿತ್ತು ಆ ಸರ್ಕಾರವನ್ನು ರಚನೆ ಮಾಡೋದಕ್ಕೆ. ಹೌದು ಹೌದು. ಇಲ್ಲಿ ಈಗಾಗಲೇ ನಡೀತಾ ಇರುವಂತಹ ಬೆಳವಣಿಗೆಗಳನ್ನು ನಾವು ನೋಡ್ತಾ ಇದ್ವಿ. ಹೇಗೆ ತಮಿಳುನಾಡಿನ ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳು, ತಮಿಳುನಾಡಿನಲ್ಲಿ ನಿಜಕ್ಕೂ ಕೂಡ ಒಂದು ರೀತಿಯಂಥ ಥ್ರಿಲ್ಲರ್ ಸಿನಿಮಾದ ರೀತಿಯಲ್ಲಿ ಅಲ್ಲಿನ ರಾಜಕೀಯ ಗೋಚರಿಸ್ತಾ ಇದೆ. ನಿನ್ನೆ ವಿಜಯ್ ಅವರು ರಾಜಭವನಕ್ಕೆ ಬಂದಂಥ ಸ್ವರೂಪವನ್ನು ನಾವು ಗಮನಿಸಿದರೆ, ನಿನ್ನೆ ಅವರು ರಾಜಭವನಕ್ಕೆ ಬಂದಾಗ ಕತ್ತಲಾದ ನಂತರ ಆ ಕಾರಿನ ಮುಂಭಾಗದ ಸೀಟ್ನಲ್ಲಿ ಕುಳಿತು ಹೇಗೆ ಜಯಲಲಿತಾ ಅವರು ಸಾಮಾನ್ಯವಾಗಿ ಅಲ್ಲಿ ತಮಿಳುನಾಡಿನಲ್ಲಿ ಚೆನ್ನೈ ನಗರದಲ್ಲಿ ಅವರು ಟ್ರಾವೆಲ್ ಮಾಡುವಾಗ ಎದುರುಗಡೆ ಆ ಸ್ಪಾಟ್ಲೈಟನ್ನು ಹಾಕ್ಕೊಂಡು ಅವರು ಕೈ ಮುಗಿತಾ ಬರ್ತಾಯಿದ್ರು, ಅದೇ ಸ್ವರೂಪದಲ್ಲಿ ವಿಜಯ್ ನಿನ್ನೆ ಗೋಚರಿಸ್ತಾ ಇದ್ರು. ವಿಜಯ್ ಅವರು ರಾಜಭವನಕ್ಕೆ ತಲುಪುವಂಥದ್ರವರೆಗೂ ಕೂಡ ರಸ್ತೆಯ 2 ಭಾಗಗಳಲ್ಲೂ ಕೂಡ ಅವರ ಅಭಿಮಾನಿಗಳಿದ್ದರು. ಅಭಿಮಾನಿಗಳ ಕಡೆಗೆ ಕೈ ಮುಗಿತಾ ಬಂದರು ವಿಜಯ್. ಅವರಲ್ಲಿ ಒಂದು ವಿಶ್ವಾಸ ಇತ್ತು, ಇಲ್ಲ ನನಗೆ ಸರ್ಕಾರ ರಚಿಸೋದಕ್ಕೆ ಅವಕಾಶ ಸಿಕ್ಕುತ್ತೆ, ನಾನು ನಾಳೆನೇ ಪ್ರಮಾಣ ವಚನವನ್ನು ಸ್ವೀಕರಿಸಬಹುದು ಅನ್ನುವಂಥದ್ರ ಬಗ್ಗೆ ಅವರಲ್ಲಿ ವಿಶ್ವಾಸ ಇತ್ತು. ಅದೇ ಸ್ವರೂಪದಲ್ಲೇ ರಾಜ್ಯಪಾಲರಿಗೆ ತಮಿಳುನಾಡಿನ ಸಿಂಬಲ್ನ ರೀತಿಯಲ್ಲೇ ಇರುವಂತಹ ಹಳದಿ ಬಣ್ಣದ ಶಾಲನ್ನು ಹೊದಿಸಿ ಅವ್ರ ಜೊತೆಗೆ ಅವ್ರಿಗೆ ಅಭಿನಂದಿಸಿ ಇಲ್ಲ ನಮಗೆ ಅವಕಾಶ ಮಾಡಿಕೊಡಿ ಅನ್ನುವಂಥ ಪತ್ರವನ್ನು ಕೊಟ್ಟರು. ರಾಜಕೀಯದ ಅನನುಭವ ಹೀಗೆಲ್ಲ ರಾಜಕೀಯದಲ್ಲಿ ತೊಂದರೆಗಳು ಆಗೋದಕ್ಕೂ ಕೂಡ ಕಾರಣಗಳಾಗ್ತವೆ ಅನ್ನೋಂಥದ್ದಕ್ಕೆ ಇಲ್ಲೊಂದು ಉದಾಹರಣೆಗಳು ಕೂಡ ನಮ್ಮ ಕಣ್ಣ ಮುಂದೆ ತೆರೆದುಕೊಳ್ತಾ ಇದೆ. ಆದರೆ TVKಯ ಅಭಿಮಾನಿಗಳು ಕೇಳ್ತಾ ಇರುವಂಥದ್ದು ಇಲ್ಲ ಅವರಿಗೆ ಅವಕಾಶವನ್ನು ಕೊಡಬೇಕು ಅಂತೇಳಿ. ಕಾಂಗ್ರೆಸ್ ಪಕ್ಷವು ಕೂಡ ಇದೇ ಒತ್ತಾಯವನ್ನು ಮಾಡ್ತಾ ಇದೆ. ರಾಜ್ಯಪಾಲರು ಸಾಂವಿಧಾನಿಕವಾಗಿ ನಡ್ಕೊಳ್ಬೇಕು, ಅತಿ ದೊಡ್ಡ ಪಕ್ಷವಾಗಿರ್ತಕ್ಕಂತಹ TVKಗೆ ಅವಕಾಶವನ್ನು ಕಲ್ಪಿಸಬೇಕಾಗಿರೋದು ಅವರ ಧರ್ಮ, ಅದನ್ನು ಅವರು ಮಾಡಬೇಕಿತ್ತು ಅಂತೇಳಿ.